Yes, good morning everyone. See, today I am going to discuss or start the new lesson, that is chemical reaction and equations. See, in this chapter, before going to the detail, first I will discuss about changes. See, changes, you observed so many changes in your environment. Okay, bud blood bud is blooming into flower, blooming agi flower agutte. Okay, so you are grown from 5th standard to 10th standard. Okay, you are developed from 5th standard to 10th standard. Okay, and see, and also the animals are moved from one place to another place. Okay, see, there are so many changes. ತುಂಬ ಚೇಂಜಸ್ಗಳನ್ನ ನಾವು ಎಕ್ಸಾಂಪಲ್ ಕೊಡ್ತಾ ಹೋಗ್ಬೋದು. ಅದರಲ್ಲಿ ಸಿ ಎವಾಪರೇಷನ್ ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೋದು. ನಿಮ್ಗೆ ಯಾವಾಗಲೂ ನಿಮಗೆ ಈಸಿಯಾಗಿ ಗೊತ್ತಿರೋಂಥ ಎಕ್ಸಾಂಪಲ್ ಕೊಡ್ಬೋದು. ಅಥವಾ ಕಟ್ಟಿಂಗ್ ಆಫ್ ಟ್ರೀ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಚೇಂಜಸ್. ಓಕೆ, ಚೇಂಜಸ್ಗೆ ಅದು ಕೂಡ ಒಂದು ಎಕ್ಸಾಂಪಲ್ ಕೊಡ್ಬೋದು. ಅಥವಾ ನೀವು ಒಂದು ಊರಿಂದ ಇನ್ನೊಂದು ನಿಮ್ಮ ರಿಲೇಟಿವ್ಸ್ ಊರಿಗೆ ಹೋಗಿರ್ತೀರ, ಅದು ಕೂಡ ಒಂದು ಎಕ್ಸಾಂಪಲ್ ಅಂತ ನಾವು ಕೊಡ್ಬೋದು. ಓಕೆನಾ, ಇದು ಎಕ್ಸಾಂಪಲ್ಸ್. ಒಂದು ಜನರಲ್ಲಾಗಿ ಹೇಳ್ಬೇಕು ಚೇಂಜಸ್. ಓಕೆ, ಸಿ ಹಿಯರ್ ಜನರಲಿ ಇನ್ ಚೇಂಜಸ್ ವಿ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ದ ಚೇಂಜಸ್ ಇಂಟು 2 types. ಸಿ, one is physical change and another one is chemical change. Okay, physical change and chemical changes, right? See, here when you talk about the physical changes, here please remember physical means external appearance ಅಂತ ಹೇಳ್ತೀವಿ. physical body ಅಂತ ನಾವು ಕರಿತೀವಿ. ಅಂದರೆ physical states. See, in science, you know 3 types of states, that is solid, liquid and gas. Okay, here the physical change appear in the particular matter, that is physical change. Cutting of tree, that is one physical change. Okay, conversion of water into ice, that is also one of the physical change. Okay, see here, please remember physical change. Here physical changes can be reversed easily. ರಿವರ್ಸ್ ಮಾಡ್ಬೋದು, ರಿವರ್ಸ್ನ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಿಸಿಕಲ್ ಚೇಂಜಸ್ ಕೆನ್ ಬಿ ರಿವರ್ಸ್ಡ್ ಈಸಿಲಿ. ಬೆಸ್ಟ್ ಎಕ್ಸಾಂಪಲ್ ನಾವು ಆಗಲೇ ಹೇಳ್ದಂಗೆ, ಸೊ ವಾಟರ್ ಈಸ್ ಕನ್ವರ್ಟೆಡ್ ಇಂಟು ಐಸ್. ಓಕೆ, ವಾಟರ್ ಈಸ್ ಇನ್ ಲಿಕ್ವಿಡ್ ಫಾರ್ಮ್, ಐಸ್ ಈಸ್ ಇನ್ ಸಾಲಿಡ್ ಫಾರ್ಮ್. ಓಕೆ, ಲಿಕ್ವಿಡ್ ಟು ಸಾಲಿಡ್. When you give the temperature, heat treatment to that particular ice, the solid ice is converted into liquid water. Simple. ಅದನ್ನೇ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಫಿಸಿಕಲ್ ಚೇಂಜಸ್ ಕೆನ್ ಬಿ ರಿವರ್ಸ್ಡ್ ಈಸಿಲಿ. ಅಂದರೆ ಫಿಸಿಕಲ್ ಚೇಂಜಸ್ನ ರಿವರ್ಸ್ ಮಾಡ್ಬೋದು ಈಸಿಯಾಗಿ. ಅಂದರೆ ಎಲ್ಲ ಫಿಸಿಕಲ್ ಚೇಂಜಸ್ನೂ ರಿವರ್ಸ್ ಮಾಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಏನಾದರೂ ರಿವರ್ಸ್ ಮಾಡೋಂಗಿದ್ರೆ ಅದು ತುಂಬ ಈಸಿಯಾಗಿ ಫಿಸಿಕಲ್ ಚೇಂಜಸ್ನ ರಿವರ್ಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ, ಇನ್ ಎವಾಪರೇಷನ್ ಆಲ್ಸೋ ಸೇಮ್ ಕೇಸ್. ಮನೆಯಲ್ಲಿ ನೀವು ಅನ್ನ ಇಟ್ಟು ಮಾಡ್ತಿರಲ್ಲ, ಏನು ಲಿಡ್ನ ಕ್ಲೋಸ್ ಮಾಡಿದಾಗ, ಪಾತ್ರೆಗೆ ಲಿಡ್ನ ಕ್ಲೋಸ್ ಮಾಡಿದಾಗ ಏನಾಗುತ್ತೆ, ಹೀಟಪ್ ಆದಾಗ ಎವಾಪರೇಟ್ ಆಗಿ ಹೋಗ್ತಿದ್ದು ಲಿಡ್ಡಲ್ಲಿ ಕ್ಲೋಸ್ ಮಾಡಿಬಿಟ್ರೆ ಆಫ್ಟರ್ ಸಮ್ ಟೈಮ್, okay, that what is that one, gaseous state of water is converted into liquid. ಆ ಲಿಡ್ ಕೆಳಗಡೆ ನೀವೇ ನೋಡ್ಬೋದು,
ಆ ಗ್ಯಾಸಿಯಸ್ ಸ್ಟೇಜಲ್ಲಿ ಇದ್ದಿದ್ದು ಲಿಕ್ವಿಡ್ ಸ್ಟೇಜಿಗೆ ಬಂದುಬಿಟ್ಟಿರುತ್ತೆ. ಅಂದರೆ ಎ ಫಿಸಿಕಲ್ ಚೇಂಜಸ್ ಕೆನ್ ಬಿ ರಿವರ್ಸ್ ಈಸಿಯಾಗಿ ರಿವರ್ಸ್ ಮಾಡ್ಬೋದು ಅನ್ನೋದು ಈ ಸ್ಟೇಟ್ಮೆಂಟ್ನ ಅರ್ಥ ಅಷ್ಟೇ. ಓಕೆನಾ? ರೈಟ್. ಸಿ, ವೆನ್ ಯು ಟಾಕ್ ಅಬೌಟ್ ದ ಎಕ್ಸಾಂಪಲ್ಸ್, ಸಿ ಬೆಸ್ಟ್ ಕಾಮನ್ ಎಕ್ಸಾಂಪಲ್ ಫಾರ್ ಯು, ದಟ್ ಈಸ್ ಎವಾಪರೇಷನ್, ನೆಕ್ಸ್ಟು ಮೆಲ್ಟಿಂಗ್ ಆಫ್ ವ್ಯಾಕ್ಸ್, ನೆಕ್ಸ್ಟು ಫ್ರೀಸಿಂಗ್ ಆಫ್ ವಾಟರ್, ಎಕ್ಸೆಟ್ರಾ. ಓಕೆನಾ? ಎಕ್ಸೆಟ್ರಾ ಅಂತ ನಾವು ಹೇಳ್ಬೋದು. ಎಕ್ಸೆಟ್ರಾ ಅಂತ ನಾವು ಹೇಳ್ಬೋದು. ರೈಟ್. ಓಕೆ. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಅನದರ್ ಒನ್, ದಟ್ ಈಸ್ ಕೆಮಿಕಲ್ ಚೇಂಜಸ್. See this one, chemical changes. See, chemical changes are something different from the physical change. ಸ್ವಲ್ಪ ವ್ಯತ್ಯಾಸ ಇರುತ್ತೆ ಕೆಮಿಕಲ್ ಚೇಂಜಸ್ಗೆ. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್. ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ಮ್ಯಾಟರ್ ಆರ್ ದ ಸಬ್ಸ್ಟೆನ್ಸ್ ಈಸ್ ಚೇಂಜ್ಡ್. ಕೆಮಿಕಲ್ ಕಾಂಪೋಸಿಷನ್ನು, ಆ ಇಂಟರ್ನಲ್ ಕಾಂಪೋಸಿಷನ್ ಚೇಂಜ್ ಆಗೋದಿರೋದಲ್ಲ, ದಟ್ ಈಸ್ ವಿ ಆರ್ ಕಾಲ್ ಇಟ್ ಎಸ್ ಎ ಕೆಮಿಕಲ್ ಚೇಂಜಸ್. ಓಕೆ. ಸಿ ಹಿಯರ್ ಐ ವಿಲ್ ಗಿವ್ ಯು ದ ಒನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯು, ದಟ್ ಈಸ್ ಡೈಜೆಷನ್ ಆಫ್ ಫುಡ್. ಫುಡ್ ಡೈಜೆಷನ್ ಆಗ್ತಕ್ಕಂಥದ್ದು ಇನ್ಶಿಯಲಿ ಈಸ್ ಇನ್ ಒನ್ ಫಾರ್ಮ್. ಆಫ್ಟರ್ ದ ಡೈಜೆಷನ್ ಇಟ್ ಈಸ್ ಇನ್ ಅನದರ್ ಫಾರ್ಮ್. ಇನ್ಶಿಯಲಿ ಸ್ಟಾರ್ಚ್ ಇದ್ದರೆ, ಯು ಕ್ಯಾನ್ ಇಮೇಜ್, ಒಂದು ಕಂಪೇರ್ ಮಾಡಿದ್ರೆ ಸ್ಟಾರ್ಚ್ ಇದ್ದರೆ, ಎಂಟ್ರಿ ಆಗಬೇಕಾದ್ರೆ ಸ್ಟಾರ್ಚ್ ಇದೆ ಫುಡ್ ಐಟಮಲ್ಲಿ. ಸೊ ಫೈನಲಿ ಅದು ಆಫ್ಟರ್ ದ ಡೈಜೆಷನ್ ಸ್ಟಾರ್ಚ್ ಈಸ್ ಕನ್ವರ್ಟೆಡ್ ಇಂಟು ಗ್ಲೂಕೋಸ್. ಓಕೆ. ಒನ್ಸ್ ದ ಫುಡ್ ಈಸ್ ಗೆಟ್ ಡೈಜೆಸ್ಟೆಡ್, ವಿ ಕಾಂಟ್ ರಿವರ್ಸ್ಡ್. ಅದನ್ನು ರಿವರ್ಸ್ ಮಾಡೋದಕ್ಕೆ ನಮಗೆ ಆಗಲ್ಲ. ಅದನ್ನೇ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಏನದು? ಎ ಕೆಮಿಕಲ್ ಚೇಂಜ್ ಕೆನಾಟ್ ಬಿ ರಿವರ್ಸ್ಡ್ ಈಸಿಯಾಗಿ ರಿವರ್ಸ್ ಮಾಡೋದಕ್ಕೆ ಆಗಲ್ಲ. ಮೀನ್ಸ್ ಇಟ್ ರಿಕ್ವೈರ್ ಸಮ್ ಎಕ್ಸ್ಟ್ರಾ ಎಫರ್ಟ್. ಓಕೆ. ಸ್ವಲ್ಪ ಜಾಸ್ತಿ ಎಫರ್ಟ್ ಬೇಕಾಗುತ್ತೆ. ಅಂದರೆ ಇನ್ನು ಬೇರೆ ಬೇರೆ ಎಕ್ಸಾಂಪಲ್ಸ್ನಲ್ಲಿ ಇದು ನಾವು ಹೇಳ್ಬೋದು, ನಿಮಗೆ ಇಷ್ಟು ಗೊತ್ತಿರಲಿ. ಓಕೆ. ತುಂಬ ಎಫರ್ಟ್ ಹಾಕಿ ಅದನ್ನು ಚೇಂಜ್ ಮಾಡ್ಬೋದು ಕೆಲವೊಂದು ಎಕ್ಸಾಂಪಲ್ಸಲ್ಲಿ. ಓಕೆ. ನಾಟ್ ಓನ್ಲಿ, ನಾಟ್ ಆಲ್, ಸಮ್ ಕೇಸಸ್. ಕೆಲವೊಂದು ಪ್ರೊಸೀಜರ್ನ ಫಾಲೋಅಪ್ ಮಾಡಿದ್ರೆ ಮಾತ್ರನೇ ಅದು ಏನಾಗುತ್ತೆ, ರಿವರ್ಸ್ ಮಾಡ್ಬೋದು. ಬಟ್ ವಿ ಕಾಂಟ್ ಈಸಿಲಿ ರಿವರ್ಸ್ ಇಯರ್. ನಾವು ಸುಲಭವಾಗಿ ರಿವರ್ಸ್ ಮಾಡೋಕ್ಕಾಗಲ್ಲ. ಅದು ಕೆಮಿಕಲ್ ಚೇಂಜಸ್ನ ಒಂದು ಪ್ರಾಪರ್ಟಿ. ಓಕೆ. ಕೆಮಿಕಲ್, ಫಿಸಿಕಲ್ ಚೇಂಜ್ ಆ್ಯಂಡ್ ಕೆಮಿಕಲ್ ಚೇಂಜ್. ಸಿ ಎಕ್ಸಾಂಪಲ್, ಕನ್ವರ್ಷನ್ ಆಫ್ ಮಿಲ್ಕ್ ಟು ಕರ್ಡ್. ಓಕೆ. ಕನ್ವರ್ಷನ್ ಆಫ್ ಮಿಲ್ಕ್ ಟು ಕರ್ಡ್. ಓಕೆನಾ? ಮಿಲ್ಕ್ ಯಾವ ಥರ ಇರುತ್ತೆ? ಫಸ್ಟು ಇನ್ಶಿಯಲಿ ಲ್ಯಾಕ್ಟೋಸ್, ಮಿಲ್ಕಲ್ಲಿ ಏನಿರುತ್ತೆ? ಲ್ಯಾಕ್ಟೋಸ್. ಓಕೆ. ಲ್ಯಾಕ್ಟೋಸ್ ಈಸ್ ಎ ಮಿಲ್ಕ್ ಶುಗರ್. ಇಟ್ಸ್ ಕನ್ವರ್ಟೆಡ್ ಇಂಟು ಕರ್ಡ್. ಓಕೆ. ಈಸ್ ಕನ್ವರ್ಟೆಡ್ ಇಂಟು ಕರ್ಡ್. ಸಿ, ಇನ್ ಕರ್ಡ್ ಲ್ಯಾಕ್ಟೋಸ್ ಈಸ್ ಕನ್ವರ್ಟೆಡ್ ಇನ್ ಲ್ಯಾಕ್ಟಿಕ್ ಆ್ಯಸಿಡ್. ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಅದು ಕನ್ವರ್ಟ್ ಆಗೋಗಿರುತ್ತೆ. ಓಕೆ. ಸೊ ಆ್ಯಂಡ್ ಆಲ್ಸೋ ಯು ಅಬ್ಸರ್ವ್ಡ್ ದಟ್, ಯು ಕ್ಲಿಯರ್ಲಿ ಅಬ್ಸರ್ವ್ಡ್ ದಟ್ ಡಿಫರೆನ್ಸ್ ಬಿಟ್ವೀನ್ ಮಿಲ್ಕ್ ಆ್ಯಂಡ್ ದ ಕರ್ಡ್. ಈಸಿಯಾಗಿ ನಾವು ಅಬ್ಸರ್ವ್ ಮಾಡಿ ಹೇಳ್ಬೋದು. ದಟ್ ಈಸ್ ಕೆಮಿಕಲ್ ರಿಯಾಕ್ಷನ್. ಸೊ ಅಥವಾ ಕೆಮಿಕಲ್ ಚೇಂಜಸ್ ಅಂತ ಹೇಳ್ಬೋದು. ಇಲ್ಲಿ ಕರ್ಡ್ ಯಾವುದೇ ಕಾರಣಕ್ಕೂ ನಾವು ಮಿಲ್ಕ್ ಆಗಿ ಟರ್ನ್ ಮಾಡೋಕ್ಕಾಗಲ್ಲ. ಇಟ್ಸ್ ಹೈಲಿ ಇಂಪಾಸಿಬಲ್. ಓಕೆ. ರೈಟ್. ನೆಕ್ಸ್ಟು ರಸ್ಟಿಂಗ್ ಆಫ್ ಐರನ್. ಸಿ ಹಿಯರ್, ರಸ್ಟಿಂಗ್ ಆಫ್ ಐರನ್. ದಿಸ್ ಆಲ್ಸೋ ಸೇಮ್. ದ ಕಲರ್ ವಿಲ್ ಬಿ ಚೇಂಜ್ಡ್, the texture will be changed, the quality of the iron will be changed. So that is rusting of iron. Next, digestion of food. I am already discussed about this. Okay. Digestion of food and etc. ಇನ್ನೂ ಹಲವಾರು ಅಂತ ನಾನು ಹೇಳ್ತೀನಿ. ಓಕೆನಾ? ಇದು ನಿಮ್ಮ ಫಿಸಿಕಲ್ ಚೇಂಜಸ್ ಮತ್ತು ಕೆಮಿಕಲ್ ಚೇಂಜಸ್. ಸಿ, ನಮ್ಮ ಚಾಪ್ಟರ್ ಯಾವುದು? ನಾವೀಗ ಡಿಸ್ಕಸ್ ಮಾಡ್ತಿರೋ ಚಾಪ್ಟರ್ ಯಾವುದು?
ಸಿ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ 10th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್, ಹೌದಲ್ವಾ? ರೈಟ್. ಸಿ ಹೌ ಕೆನ್ ಯು ಐಡೆಂಟಿಫೈ? ಈಗ ಚೇಂಜಸ್ ತುಂಬ ಇರ್ತವೆ. ನಾನು ಹೇಳಿದೆ, ಒಬ್ಬ ಮನುಷ್ಯ ಒಂದು ಕಡೆಯಿಂದ ಇನ್ನೊಂದು ಪ್ಲೇಸ್ಗೆ ಹೋದರೆ ಅದು ಕೂಡ ಚೇಂಜು, ಕ್ಲೈಮೇಟು ಚೇಂಜ್ ಆದರೆ ಅದು ಕೂಡ ಚೇಂಜು, ಮಾರ್ನಿಂಗು ತುಂಬ ವಾರ್ಮ್ ಇರುತ್ತೆ, ಆಫ್ಟರ್ನೂನು ಅಥವಾ ಈವ್ನಿಂಗು ಮಳೆ ಬರುತ್ತೆ, ಅದು ಕೂಡ ಒಂದು ಚೇಂಜು. ಓಕೆ, ತುಂಬ ಚೇಂಜಸ್ಗಳಿದ್ದಾವೆ. ಅದರಲ್ಲಿ ಅದು ಕೆಮಿಕಲ್ ಚೇಂಜ್ ಅಥವಾ ಕೆಮಿಕಲ್ ರಿಯಾಕ್ಷನ್ ಅಂತ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ ಅನ್ನೋದನ್ನು ಇಲ್ಲಿ ತಿಳ್ಕೊಳ್ತಾ ಹೋಗೋಣ. ಸಿ ಐಡೆಂಟಿಫಿಕೇಷನ್ ಆಫ್ ಕೆಮಿಕಲ್ ಚೇಂಜಸ್, ಹೇಗೆ ನಾವು ಐಡೆಂಟಿಫಿಕೇಷನ್ ಮಾಡ್ತೀವಿ ಅನ್ನೋದು ಇಲ್ಲಿ ನಾವು ತಿಳಿತಾ ಹೋಗೋಣ. ಸಿ ಫಸ್ಟ್ ಒನ್, ಚೇಂಜ್ ಇನ್ ಸ್ಟೇಟ್ ಚೇಂಜ್ ಆಗ್ತಕ್ಕಂಥದ್ದು. ಸ್ಟೇಟ್ ಇನ್ ದ ಸೆನ್ಸ್ ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಅದು ಸ್ಟೇಟು, ಸರಿನಾ? ಸ್ಟೇಟ್ ಅಂದರೆ ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು ಆ ಥರ ಅಲ್ಲ. ಓಕೆ, ಚೇಂಜ್ ಇನ್ ಸ್ಟೇಟ್. ಲಿಕ್ವಿಡಿಂದ ಗ್ಯಾಸ್ ಆಗ್ತಕ್ಕಂಥದ್ದು ಅಥವಾ ಗ್ಯಾಸಿಂದ ಲಿಕ್ವಿಡ್ ಆಗತಕ್ಕಂಥದ್ದು ಆ ಥರ ಅಲ್ಲ. ಓಕೆ, ಚೇಂಜ್ ಇನ್ ಸ್ಟೇಟ್. ನೆಕ್ಸ್ಟು ಚೇಂಜ್ ಇನ್ ಕಲರ್. ಸಿ ಇಯರ್ ಚೇಂಜ್ ಇನ್ ಕಲರ್ ಚೇಂಜ್ ಆಗತಕ್ಕಂಥದ್ದು. ಇನ್ಷಿಯಲಿ ನೀವೇನೋ ಏನೋ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಒಂದು ಕೆಮಿಕಲ್ ಹಾಕಿ ಹೀಟ್ ಕೊಡ್ತಿರೋ ಅಥವಾ ಇನ್ನೊಂದೇನೋ ಮಾಡ್ತೀರಾ, ಅದೇನಾಗುತ್ತೆ, ಆ ಈ ಟ್ರೀಟ್ಮೆಂಟ್ಗೆ ಸೊ ಇನ್ನೊಂದು ಪ್ರಾಡಕ್ಟ್ ಆಗಿ ಬರುವಾಗ ವಿತ್ ಕಲರ್ ಚೇಂಜ್ ಕೂಡ ಆಗಿರುತ್ತೆ, ಅದು ಚೇಂಜ್ ಇನ್ ಕಲರ್ ಅಂತ ಹೇಳ್ಬೋದು. ನೆಕ್ಸ್ಟು ಸಿ ಇಯರ್ ಥರ್ಡ್ ಪಾಯಿಂಟ್, ದಟ್ ಈಸ್ ಎವಲ್ಯೂಷನ್ ಆಫ್ ಗ್ಯಾಸ್. ಓಕೆ, ಎವಲ್ಯೂಷನ್ ಆಫ್ ಗ್ಯಾಸ್. ರೈಟ್. ಸೊ ಗ್ಯಾಸ್ ಎವಲ್ಯೂಟ್ ಆಗ್ತಕ್ಕಂಥದ್ದು. ಓಕೆ, ವೆನ್ ಸೋಡಿಯಂ is react with water, obviously bubbles will come out because it eliminates the ಗ್ಯಾಸ್ನ ಎಲಿಮಿನೇಟ್ ಮಾಡ್ತಾ ಇದೆ. ಸಿಂಪಲ್, ನಿಮಗೆಲ್ಲ ತೋರಿಸಿರ್ತಾರೆ, ಕೆಲವರಿಗೆಲ್ಲ ಹೇಳಿದ್ನಲ್ಲ, ತುಂಬ ಕಡೆ ಇದು ಏನಾಗುತ್ತೆ, ವೆರಿ ಸಿಂಪಲ್ಲಾಗಿ ತೋರಿಸ್ತಕ್ಕಂಥದ್ದು, ಯಾವುದೇ ರಿಸ್ಕ್ ಇಲ್ದಂಗೆ ತೋರಿಸ್ತಕ್ಕಂಥ ಒಂದು ಎವಲ್ಯೂಷನ್ ಆಫ್ ಗ್ಯಾಸ್ ಅನ್ನೋದು. ಓಕೆ, ರೈಟ್. ನೆಕ್ಸ್ಟು ಫೋರ್ತ್ ಪಾಯಿಂಟ್ ನೋಡಿ, ಸಿ ಇಯರ್ ಚೇಂಜ್ ಇನ್ ಟೆಂಪ್ರೇಚರ್. ಫೋರ್ತ್ ಪಾಯಿಂಟ್, ಸಿ ಇಯರ್ ಚೇಂಜ್ ಇನ್ ಟೆಂಪ್ರೇಚರ್. ಓಕೆ, ಚೇಂಜ್ ಇನ್ ಟೆಂಪ್ರೇಚರ್ ಚೇಂಜ್ ಆಗ್ತಕ್ಕಂಥದ್ದು. ಇನ್ಷಿಯಲಿ ಏನೋ ಒಂದು ನಾವು ಟೆಸ್ಟ್ ಟ್ಯೂಬ್ನಲ್ಲಿ ಮತ್ತೆ ನಾವೇನೋ ರಿಯಾಕ್ಷನ್ ಕ್ಯಾರಿ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಕೆಲವೊಂದು ಚೇಂಜಸ್ಸಲ್ಲಿ ಏನಾಗುತ್ತೆ, ಕೆಲವೊಂದು ರಿಯಾಕ್ಷನ್ಸಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಚೇಂಜ್ ಆಗಿಬಿಡುತ್ತೆ. ಓಕೆ, ಚೇಂಜ್ ಇನ್ ಟೆಂಪ್ರೇಚರ್. ಓಕೆ, ಇವೆಲ್ಲದಕ್ಕೂ ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ, ನೆಕ್ಸ್ಟು ನಿನ್ನ ಮುಂದೆ ಬರ್ತಕ್ಕಂಥ ಕ್ಲಾಸ್ಗಳಲ್ಲಿ ಎಲ್ಲದಕ್ಕೂ ನಾವು ಎಕ್ಸಾಂಪಲ್ ಕೊಡ್ತಾ ಹೋಗೋಣ. ಇನ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್, ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಟೈಪ್ಸ್ ಬರ್ತವೆ, ಅಲ್ಲಿ ನಾವು ಎಲ್ಲವನ್ನು ನಾವು ಹೇಳ್ತಾ ಹೋಗೋಣ. ಚೇಂಜ್ ಇನ್ ಸ್ಟೇಟ್ಗೆ ಎಕ್ಸಾಂಪಲ್ ಕೊಡೋಣ, ಚೇಂಜ್ ಇನ್ ಕಲರ್ಗೂ ಎಕ್ಸಾಂಪಲ್ ಕೊಡೋಣ, ಎವಲ್ಯೂಷನ್ ಗ್ಯಾಸ್ಗೂ ಕೂಡ ನಾವು ಎಕ್ಸಾಂಪಲ್ ಕೊಡೋಣ. ರೈಟ್. ನೆಕ್ಸ್ಟು ಸಿ ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಟ್. ಸಿ ಇಯರ್ ಫಿಫ್ತ್ ಪಾಯಿಂಟ್, ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ. ಪ್ರೆಸಿಪಿಟೇಟ್ ಇನ್ ದ ಸೆನ್ಸ್ ನಿಮಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಅಂದರೆ, ಸಿಂಪಲ್ಲಾಗಿ ಸಾಲಿಡ್ ಮಾಸ್ ಅಪಿಯರ್ ಇನ್ ದ ಲಿಕ್ವಿಡ್ ಇನ್ ಪ್ರಾಡಕ್ಟಲ್ಲಿ ಒಂದು ಸಾಲಿಡ್ ಮಾಸು ಪ್ರೊಡ್ಯೂಸ್ ಆಗುತ್ತೆ, ಅದು ಪ್ರೆಸಿಪಿಟೇಟ್ ಅಂತ ನಾವು ಹೇಳ್ಬೋದು. ಓಕೆ, ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಟ್. ಓಕೆ, ಇದಕ್ಕೂ ಕೂಡ ನಾವು ಎಕ್ಸಾಂಪಲ್ ಕೊಡೋಣ. ಇನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅದರಲ್ಲಿ ಬರುತ್ತೆ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಎಸ್. ಸಿ ಇಯರ್ ಸೊ ನಿಮಗೆ ಸಿಂಪಲ್ಲಾಗಿ ಕೆಮಿಕಲ್ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ನಾವು ಕ್ಲಾಸಲ್ಲಿ ಹೇಳ್ತೀವಿ, ನಾವು ಹೇಳಿರ್ತೀವಿ, ಅಥವಾ ನೀವು ಕೂಡ ಬೇರೆಯವರಿಂದ ಕಲ್ತಿರ್ತೀರಾ, ಸರಿನಾ? ಓಕೆ, ನೀವು 8th ಸ್ಟ್ಯಾಂಡರ್ಡಲ್ಲಿ ಇದನ್ನೆಲ್ಲ ಕಲ್ತಿರ್ತೀರಾ ಅಂತ ನಾನು ತಿಳ್ಕೊತೀನಿ. ಸಿ ಕೆಮಿಕಲ್ ಚೇಂಜಸ್ ಅಂತ ಅಲ್ಲೂ ಕೂಡ ಬರುತ್ತೆ 8th ಸ್ಟ್ಯಾಂಡರ್ಡ್ ಸಿಲೆಬಸ್ನಲ್ಲಿ, ಮತ್ತು 10th ಕೂಡ ಈ ಚಾಪ್ಟರ್ ಇರೋದೆ. ಅಲ್ಲಿ ನಿಮಗೆ ಗೊತ್ತಿದೆ ಯಾವ್ಯಾವ ಥರ ನಾವು ರಿಯಾಕ್ಷನ್ನು ಬರಿತೀವಿ ಅಂತ, ಬಟ್ ಯು ಡೋಂಟ್ ನೋ ಹೌ ಟು ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಷನ್. ಓಕೆ, ದಟ್ ಈಸ್ ದ ಪ್ರಾಬ್ಲಮ್. ಸೊ ಇನ್ ನೆಕ್ಸ್ಟ್ ಕ್ಲಾಸ್ I'll write the chemical equations and how to balance the chemical equation and what is the basis
ಫಾರ್ ದ ಕೆಮಿಕಲ್ ಈಕ್ವೇಷನ್. ಹೌ ಟು ಬ್ಯಾಲೆನ್ಸ್, ಹೆಂಗೆ ಅದನ್ನು ಬ್ಯಾಲೆನ್ಸ್ ಮಾಡೋದು, ಪ್ರಾಡಕ್ಟು ಮತ್ತು ರಿಯಾಕ್ಟೆಂಟು ಅದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡೋದು ಎಲ್ಲನೂ ಕೂಡ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯೋಣ. ಸರಿನಾ? ಓಕೆನಾ? ಎಸ್, ಥ್ಯಾಂಕ್ ಯು.